ಮತ್ತೆ ಸ್ಟಿಕ್ಕಿ ನೋಟ್ಸು ಮತ್ತೆ ಅಂಡ್ ಇಲ್ಲಿ ಎಲ್ಲ ಐಟಮ್ಸ್ ಕೂಡ ಕೊರಿಯನ್ ಅಲ್ಲಿ ಏನ್ ಸಿಗುತ್ತೆ ಅದೇ ಕೂಡ ಇದ್ದಿದ್ದು. ಸಿಲ್ವರ್, ಪ್ಯೂರ್ ಸಿಲ್ವರ್ ರೀ ಫೆರೋ ಡಿಪ್ ಅಂತ ಅನ್ಬಿಟ್ಟು ಇದನ್ನು ಕೂಡ ಟೇಸ್ಟ್ ಮಾಡಿದ್ವಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೆಕ್ಸ್ಟ್ ವ್ಲಾಗ್ ಬಂದು ಎಕ್ಸ್ಪ್ಲೋರಿಂಗ್ ಚರ್ಚ್ ಸ್ಟ್ರೀಟ್. ಆ್ಯಂಡ್ ಈ ಸ್ಟೋರ್ ಬಂದು ಎಲ್ಲಿರೋದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಇದು ಒಂದು ಬುಕ್ ಸ್ಟೋರ್ ಆ್ಯಂಡ್ ಇದರಲ್ಲಿ ಕಾಮಿಕ್ ಬುಕ್ಸ್, ಚಿಲ್ಡ್ರನ್ಸ್ ಬುಕ್ಸ್, ಫಿಕ್ಷನ್ ಬುಕ್ಸ್, ನಾನ್ ಫಿಕ್ಷನ್ ಬುಕ್ಸ್ ಎಲ್ಲ ಕೂಡ ಇತ್ತು. ಆ್ಯಂಡ್ ಕ್ಯೂಟ್ ಸ್ಟೇಷನರಿ ಐಟಮ್ಸು ಕೂಡ ಇತ್ತು, ಲೈಕ್ ಡೈರೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನ್ಸು ಮತ್ತು ಸ್ಟಿಕ್ಕಿ ನೋಟ್ಸು ಮತ್ತು ಸ್ಟಾರ್ಟಿಂಗ್ ಲೈನ್ಸ್ ಇರೋ ಬುಕ್ಸ್ ಇತ್ತು. ಆ್ಯಂಡ್ ಇದು ಕ್ಯೂಟ್ ಆಗಿತ್ತು, ಇಟ್ಸ್ ಓಕೆ ಆ ಥರ ಎಲ್ಲ ಪ್ರಿಂಟ್ ಆಗಿರೋದಿತ್ತು. ಈ ಸ್ಟೋರ್ ಬಂದು ತುಂಬಾ ದೊಡ್ಡದಾಗಿತ್ತು. ಸೊ ಯೂಸ್ ವೆರೈಟಿ ಆಫ್ ಬುಕ್ಸ್ ಮತ್ತೆ ಸ್ಟೇಷನರಿ ಐಟಮ್ಸ್ ಕೂಡ ಸಿಕ್ತಿತ್ತು. ಚಿಲ್ಡ್ರನ್ಸ್ ಗೆ ಯೂಸ್ ಆಗೋ ತರ ಸ್ಟೋರಿ ಬುಕ್ಸ್ ಕೂಡ ಇತ್ತು. ಅಂಡ್ ನಾನು ಈ ಪ್ಲೇಸ್ ನ ಹೈಲಿ ರೆಕಮೆಂಡ್ ಮಾಡ್ತೀನಿ ಬುಕ್ ವಾರ್ಮ್ಸ್ಗೆ. ತಮಿಳ್, ತೆಲುಗು ಆ ತರ ಲ್ಯಾಂಗ್ವೇಜ್ ಬುಕ್ಸ್ ಕೂಡ ಇತ್ತು, ವಿಚ್ ಇಸ್ ಲೆಸ್ ಇನ್ ಸ್ಟಾಕ್ ಕಂಪೇರ್ಡ್ ಟು ಅದರ್ ಬುಕ್ಸ್. ಈ ಪ್ಲೇಸ್ ಬಂದು MG ರೋಡ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಅಲ್ಲಿ ಇದ್ದಿದ್ದು. ಎಕ್ಸಾಕ್ಟ್ ಲೊಕೇಶನ್ಗೆ ಡಿಸ್ಕ್ರಿಪ್ಷನ್ ನೋಡಿ. ಆ್ಯಂಡ್ ನೆಕ್ಸ್ಟ್ ಹಾಗೆ ಬರ್ತಾ ನಮಗೆ ಕಾಣಿಸಿದೆ ಇದು ಕ್ಯೂಟ್ ಸ್ಟೋರ್, ಐ ಆಮ್ ಸಿಯಾಲ್ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಾವು ಇದು ಒಳಗೆ ಹೋದ್ವಿ, ಸಕ್ಕದಾಗಿತ್ತು. ನಾವು ಬೇರೆ ಕಂಟ್ರಿಲಿ ಇರೋ ಥರನೇ ಫೀಲ್ ಆಯಿತು, ಅಂದರೆ ಸೌತ್ ಕೊರಿಯಾದಲ್ಲಿ ಇರೋ ಥರ ಫೀಲ್ ಆಯಿತು. ಆ್ಯಂಡ್ ಇಲ್ಲಿ ಎಲ್ಲ ಐಟಮ್ಸು ಕೂಡ ಕೊರಿಯಾನಲ್ಲಿ ಏನು ಸಿಗುತ್ತೆ ಅದೇ ಕೂಡ ಇದ್ದಿದ್ದು. ಇದು ಇಂಪೋರ್ಟ್ ಮಾಡಿರೋದು ಇಲ್ಲ ಅವರೇ ಮಾಡಿರೋದು, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಆ್ಯಂಡ್ ಇಲ್ಲಿ ಕ್ಯೂಟ್ ಬಾಟಲ್ಸು, ಮಗ್ಸು ಮತ್ತು ಚಿಲ್ಡ್ರನ್ಸ್ಗೆ ಏನು ಯೂಸ್ ಆಗುತ್ತೆ ಐಟಮ್ಸು, ಫುಲ್ ಸಾಫ್ಟ್ ಐಟಮ್ಸ್ ಇತ್ತು. ಮತ್ತು ಸಾಫ್ಟ್ ಟಾಯ್ಸು ಕೂಡ ಇತ್ತು, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ ಟಾಯ್ಸ್ ಇತ್ತು. ಆ್ಯಂಡ್ ಇಲ್ಲಿ ಕ್ಯೂಟ್ ಪೆನ್ಸು ಕೂಡ ಇತ್ತು, ಸ್ಟೇಷನರಿ ಐಟಮ್ಸ್. ಅಂದರೆ ಇಲ್ಲಿ ಸ್ಟಿಕ್ಕಿ ನೋಟ್ಸು ಅವೆಲ್ಲ ಬೇರೆ ಸ್ಟೋರಲ್ಲಿ ಸಿಗಲ್ಲ, ಕ್ಯೂಟ್ ಆಗಿತ್ತು. ಆ್ಯಂಡ್ ನೋಡಿ ಈ ಥರ ಡಿಸ್ಪ್ಲೇಲೂ ಕೂಡ ಇಟ್ಟಿದ್ರು. ನನಗೇನನ್ಸು ಅಂತಂದರೆ ಇದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಈ ಸ್ಟೋರು. ಆ್ಯಂಡ್ ಇದು ಫಸ್ಟ್ ಫ್ಲೋರು ಕೂಡ ಇತ್ತು. ಆ್ಯಂಡ್ ಕ್ಯೂಟಾಗಿ ಡಿಸೈನ್ ಮಾಡಿದ್ರು. ನಾವಿಲ್ಲಿ ಏನೂ ಕೂಡ ತೊಗೊಂಡಿಲ್ಲ, ಏನಕ್ಕಂದರೆ ಸಖತ್ ಕಾಸ್ಟ್ಲಿ ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ಕ್ಯೂಟ್ ಸಾಫ್ಟ್ ಟಾಯ್ಸು ಸಖತ್ ಸಾಫ್ಟ್ ಆಗಿತ್ತು. ಆ್ಯಂಡ್ ಮಕ್ಳಿಗೆ ಏನೇನು ಯೂಸ್ ಆಗುತ್ತೆ ಎಲ್ಲ ಐಟಮ್ಸ್ ಇತ್ತು, ಕ್ಯೂಟ್ ಆಗಿರೋ ಐಟಮ್ಸು. ಈ ಥರ ಮಿರರು ಕೂಡ ಅಲ್ಲಲ್ಲಿ ಇಟ್ಟಿದ್ರು. ನಾವಲ್ಲಿ ಏನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಎಕ್ಸ್ಪೆನ್ಸಿವ್ ಅನಿಸ್ತು, ಸೊ ನೀವು ಒಂದ್ಸಲಿ ಹೋಗಿ ಟ್ರೈ ಮಾಡಿ. ಆ್ಯಂಡ್ ಮ್ಯಾಂಡೇಟ್ರಿ ಚೀಸ್ ಕೇಕ್ ತಿನ್ಕೊಂಡು ಹಾಗೆ ವಾಕ್ ಮಾಡ್ಕೊತ ಮುಂದೆ ಬಂದ್ವಿ. ಅದಾದಮೇಲೆ ಇದು ಸ್ಟ್ರಾಬೆರಿ ಫೆರೋ ಡಿಪ್ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಸ್ಟ್ರಾಬೆರಿ ಫುಲ್ ಹುಳಿ ಆಗಿತ್ತು, ಸೊ ಸ್ವಲ್ಪ ತಿಂದು ಸ್ವಲ್ಪ ಬಿಸಾಕಿದ್ವಿ. ಆ್ಯಂಡ್ ಇದು ಕೂಡ ಸಖತ್ ಕಾಸ್ಟ್ಲಿ ಅಂತ ಅನಿಸ್ತು. ಆ್ಯಂಡ್ ಹಾಗೆ ಬರ್ತಾ ಇಲ್ಲಿ ಒಂದು ಶೋಭಾ ಮಾಲ್ ಥರ ಏನೋ ನೋಡಿದ್ವಿ. ಆ್ಯಂಡ್ ಇಲ್ಲಿ ಸ್ಟೋರ್ಸ್ ಕೂಡ ಹಾಕೊಂಡಿದ್ರು. ಹಾಗೆ ವಾಕ್ ಮಾಡ್ತಾ ನಂಗೆ ಇಲ್ಲಿ ಒಂದು ಸಿಲ್ವರ್ದು ಶಾಪ್ ಕಾಣಿಸ್ತು, ಶಾಪ್ ನಾನು ಹೇಳಿದ್ದು ಜ್ಯುವೆಲರಿ ಶಾಪು. ಇದು ಕೂಡ ಚೆನ್ನಾಗಿತ್ತು, ಎಲ್ಲ ಟ್ರೈ ಮಾಡ್ತಾ ಇದ್ದೆ. ನಾನು ಇಯರಿಂಗು ಕೂಡ ತಗೊಂಡು ಈಚೆ ಬಂದು ಆ್ಯಂಡ್ ಹಾಗೆ ಓಡಾಡಿಕೊಂಡು ಡೇ ಎಂಡ್ ಮಾಡಿದ್ವಿ. ಆ್ಯಂಡ್ ಇನ್ನು ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್